ಶಂಕರಣ್ಣ ಮನೆಗೆ ಊಟ ಕೊಡೋ ನೆಪದಲ್ಲಿ ಗಂಗಮ್ಮನ್ ವಿಚಾರಣೆ ಮಾಡಿದೆ. ಅವ್ರು ತುಂಬಾ ನೋವಲ್ಲಿದ್ರು. ವಿಚಾರಣೆ ಮುಂದುವರ್ಸಕ್ಕೆ ನನ್ಗೆ ಮನ್ಸೇ ಆಗ್ಲಿಲ್ಲ. ಆದ್ರೆ ಶಂಕರಣ್ಣ ಸಾವಿಗೆ ನ್ಯಾಯ ಸಿಗ್ಲೇಬೇಕು ಅಂತ ವಿಚಾರಣೆ ಮುಂದುವರಿಸ್ದೆ. ಅದು ಆತ್ಮಹತ್ಯೆ ಅಲ್ಲ, ಕೊಲೆ ಅಂತ ಗೊಬ್ಬರದ ಅಂಗಡಿ ಗೋವಿಂದನ್ ಹೆಸರು ಹೇಳಿದ್ರು. ಗೊಬ್ಬರದ ಅಂಗಡಿ ಗೋವಿಂದ ರಾಸಾಯನಿಕ ಗೊಬ್ಬರ ಮಾರ್ತಿದ್ದ. ಎಷ್ಟ್ ಹೇಳಿದ್ರು ಕೇಳ್ದೆ ಇರೋ ಗೋವಿಂದಂಗೆ ಬುದ್ಧಿ ಕಲ್ಸೋದಕ್ಕೆ ಶಂಕರಣ್ಣ ಗೊಬ್ಬರದ ಅಂಗಡಿ ಬಾಗಿಲು ಹಾಕ್ಸಿದ್ರು. ಆಗ ಗೋವಿಂದ ಮಣ್ಣಲ್ಲಿ ಮುಚ್ಚಿ ಗೊಬ್ಬರದಲ್ಲೇ ಸಮಾಧಿ ಕಟ್ಬಿಡ್ತೀನಿ. ಅದಿತಿ ರೆಸಾರ್ಟ್ ಬಂದಿದ್ದು ನಮ್ ಬಗ್ಗೆನೆ ಪತ್ತೆ ಮಾಡೋಕೆ ಅಂತ ಜಯಂತಕ್ ಗೊತ್ತಾಗಿ ಅಪ್ಸೆಟ್ ಆದ್ರು. ಜಾಣೆ, 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 ಕೇಸ್ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಸರಿ, ನಾನು ಮಲ್ಕೊಳ್ಳ? ಏನೋ ಹೇಳಕ್ ಬಂದ್ರನ್ಸತ್ತೆ. ನನ್ನ ತಲೆ ತುಂಬಾ ಕೇಸೆ ತುಂಬಿಕೊಂಡಿದೆ. ಸಾರಿ. ಏನೂ ಇಲ್ಲ ಜಾಣೆ. ನೀವೇನೂ ಇಲ್ಲ ಅಂತ ಹೇಳೋದ್ರಲ್ಲೇ ಗೊತ್ತಾಗ್ತದೆ ಏನೋ ಇದೆ ಅಂತ. ಪ್ಲೀಸ್ ಹೇಳಿ. ಕೋಣೆಯಲ್ಲಿ ನಿಂಗೋಸ್ಕರ ಕಾಯ್ತಾ ಇದ್ದೆ, ನಿಂಗೆ ಬರಲೇ ಇಲ್ಲ. ಬೇಜಾರಾಯ್ತು, ಅದಕ್ಕೆ ಬಂದೆ. ಸಾರಿ. ನಿಮಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಅಂತ ನಿಮಗೆ ಬೇಜಾರಾ? ಇಲ್ಲ ಜಾಣೆ, ನಿನ್ನ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಒಂದು ಕಣ್ಣಲ್ಲಿ ಫ್ಯಾಮಿಲಿನ, ಇನ್ನೊಂದು ಕಣ್ಣಲ್ಲಿ ಪತ್ತೆದಾರಿಕೆನ. ಅದು ನನ್ನನ್ನು ಇಲ್ಲಿಂದ ನೋಡ್ಕೋತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ನಿನ್ನ ಜೊತೆ ಬಂದು ಈ ವೇಷ ಹಾಕಿದ್ದು ನಿಂಗೆ ಹೆಲ್ಪ್ ಆಗ್ತಿದ್ಯೋ ಇಲ್ವೋ ಅಂತ ಗಿಲ್ಟ್ ಕಾಡ್ತಾ ಇದೆ. ಸೋ ಸ್ವೀಟ್. ಕೆಲ್ಸಕ್ಕೋಗೋ ಹೆಂಡ್ತಿರ್ನ ಎಲ್ಲ ಗಂಡಂದಿರು ನಿಮ್ಮ ಥರನೇ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ನಾನಂತೂ ಆ ವಿಷಯದಲ್ಲಿ ತುಂಬ ಪುಣ್ಯ ಮಾಡಿದ್ದೀನಿ. ಬರೀ ಪುಣ್ಯದ ಬಗ್ಗೆನೇ ಮಾತಾಡ್ತಿರ್ತೀವ, ಸ್ವಲ್ಪ ಪಾಪದ ಬಗ್ಗೆನೂ ಮಾತಾಡೋಣ. ಅಂದರೆ ನೀವು ಹಾಳಾಗೋಗಿಲ್ಲ, ಕೈ ತಪ್ಪೋಗಿದ್ದೀರ. ತಪ್ಪು ಎಲ್ಲೂ ಹೋಗಲ್ಲ. ಇಲ್ಲ. ಬೆಳ್ದಿಂಗ ರಾತ್ರಿ, ತಣ್ಣನೆ ಗಾಳಿ, ಈ ಜಗಲಿ ಕಟ್ಟೆ, ಅದ್ಭುತವಾದ ವಾತಾವರಣ. ಸಿಟಿಲಿ ಹುಡುಕಿದ್ರು ಇಂಥ ಅನುಭವ ಸಿಗಲ್ಲ. ಹಾಗಂತ ನಿಮಗೆ ನಾಚಿಕೆ ಆಗಲ್ಲ? ಟೂ ನಿಮ್ಮ ಜೊತೆ ನಿಂತ್ಕೊಳ್ಳೆ ಜಾಣೆ, ಜಾಣೆ. ಈ ಪ್ರತಿಭಾ ಮ್ಯಾಪಲ್ಲಿ ಇಲ್ಲದೆ ಇರೋ ಹಳ್ಳಿಲೆಲ್ಲ ರೂಮ್ ಬುಕ್ ಮಾಡ್ತಾಳೆ, ಆದರೆ ರೂಮಿಗೆ ಮಾತ್ರ ಸ್ಟೇ ಆಗಕ್ಕೆ ಬರೋದೇ ಇಲ್ಲ. ಅಂದರೆ ಅಜಯ್ ಪ್ರತಿಭಾ ಸೇರಿಕೊಂಡು ಮತ್ಯಾವುದೋ ಕೇಸ್ನ ಡೀಲ್ ಮಾಡ್ತಾ ಇರೋದು 100% ಕನ್ಫರ್ಮ್ ಅನಿಸುತ್ತೆ. ನನ್ನ ಬೊಟಿಕ್ ಓಪನ್ ಮಾಡೋಕ್ಕೂ ಮುಂಚೆನೇ ಇನ್ನೊಂದು ಕೇಸ್ ತೊಗೊಂಡು ದೊಡ್ಡ ತಪ್ಪು ಮಾಡಿದೆಯಾ ಪ್ರತಿಭಾ. ನಿನ್ನ ಕೆಲಸ ಕೆಡಿಸಿದ್ರೇ ನನ್ನ ಕೆಲಸ ಶುರುವಾಗೋದು. ರೆಸ್ಟ್ ಮಾಡ್ತೀನಿ ಅಂತ ಮನೇಲಿ ಸುಳ್ಳು ಹೇಳಿ ಈ ಹಳ್ಳಿಗೆ ಬಂದು ಇನ್ಯಾವುದೋ ಕೇಸ್ನ ಡೀಲ್ ಮಾಡ್ತಿದ್ದಾಳೆ ಅಂತ ಅತ್ತೆಗೆ ಗೊತ್ತಾದರೆ ಅವ್ರು ಖಂಡಿತ ಸಹಿಸಲ್ಲ. ಎಸ್, ನಾನು ಈಗಲೇ ಈ ವಿಷಯನ ಅತ್ತೆಗೆ ಹೇಳ್ತೀನಿ. ಹಲೋ ಅತ್ತೆ. ಅತ್ಗೆ, ನಾನು ದೀಪಾ. ದೀಪಾನಾ? ದೀಪಾ, ಅತ್ತೆ ಎಲ್ಲಿ ಹೋಗಿದ್ದಾರೆ? ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಮತ್ತೇನಾದರೂ ಹೇಳೋದಿತ್ತಾ? ಏನಿಲ್ಲ ದೀಪಾ, ನೆನ್ನೆ ಇಬ್ಬರು ಸೇಫಾಗಿ ರೀಚ್ ಆದ್ವಿ. ವಿಷಯ ಹೇಳೋಣ ಅಂತ ಫೋನ್ ಮಾಡಿದೆ ಅಷ್ಟೇ. ಅಂದಹಾಗೆ ಅತ್ತೆ ಎಷ್ಟೊತ್ತಿಗೆ ಬರ್ತಾರೆ ಅಂದೆ? ಇನ್ನೇನು ಹೊರಡ್ಬೋದು. ದೀಪಾ ದೀಪಾ, ಒಂದು ನಿಮಿಷ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಇದೇನಿದು, ಪ್ರತಿಭಾ ಪ್ರಶಾಂತ್ ಭಾವ್ ಅಂತಾರೆ ಇದ್ದಾರಲ್ಲ. ಯಾಕೆ ಆರ್ಡರ್ ನಿಂತ್ಕೊಂಡೆ? ಅಲ್ಲ, ನೀವು ಹೊಸದಾಗಿ ಬಂದಿದ್ಯಲ್ಲ, ಏನಾದರೂ ಬೇಕಂತ ಕೇಳೋದಕ್ಕೆ. ಸದ್ಯಕ್ಕೆ ಹೋಗೋಕೆ ದಾರಿ ಬೇಕು. ಎಲ್ಲಿಗೆ? ನಾನು ಪ್ರತಿಭಕ್ಕ ನೋಡಿದೆ, ಈಗ ರೂಮ್ಗೆ ಹೋಗ್ತಾ ಇದ್ದೆ. ಅಲ್ಲ, ನಾನು ನೋಡಿದೆ ನಿನ್ನೆ ರಾತ್ರಿನೇ. ರಾತ್ರಿನ? ಹೌದು. ಏನು ಕನ್ಸಲ್ಲ? ಇಲ್ಲಪ್ಪ, ನಿಜವಾಗ್ಲೂ ನೋಡಿದೆ. ರಾತ್ರಿ ಪ್ರತಿಭಾ ಅಕ್ಕ, ಪ್ರಶಾಂತ್ ಬಾಬಾ ಇಬ್ಬರು ಮೈಸೂರಿಂದ ಬಂದಿದ್ದಾರೆ. ಒಳ್ಳೇದಾಯ್ತಲ್ಲ, ರೂಮಲ್ಲಿ ಇರ್ತಾರೆ. ನಾನು ಅಲ್ಲೇ ಹೋಗಿ ಭೇಟಿ ಮಾಡ್ತೀನಿ. ಅಲ್ಲ, ಒಂದು ನಿಮಿಷ. ಜಾಗ ಬಿಡು, ಜಾಗ ಬಿಡು. ಅಕ್ಕ
ಪ್ರತಿಭಕ್ಕ ಭಾವ ಪ್ರತಿಭಕ್ಕ ಏನಮ್ಮ ಅದಿತಿ? ಭಾವ ಸ್ವಲ್ಪ ಹೊತ್ತಿನ ಮುಂಚೆ ನಿಮ್ಮನ್ನ ಬೇರೆ ಗೆಟಪಲ್ಲಿ ನೋಡ್ದಾಗಿತ್ತು. ಏನು ನಮ್ಮನ್ನ ಬೇರೆ ಗೆಟಪ್ಪಲ್ಲಿ ನೋಡ್ತೀಯಾ? ಏನಮ್ಮ ಹೇಳ್ತಿದ್ಯಾ? ಸರಿ ಬಿಡಿ, ಅಕ್ಕ ಎಲ್ಲಿ? ಒಳಗಡೆ ರೆಡಿ ಆಗ್ತೀಯಳೆ. ಒಳಗ ಅಕ್ಕ ಅಕ್ಕ ರೆಡಿ ಆಗ್ತೀಯಳೆ ಅಂತ ಹೇಳಿದ್ನಲ್ಲಮ್ಮ, 2 ನಿಮಿಷ ವೆಯ್ಟ್ ಮಾಡು. ಗುಡ್ ಮಾರ್ನಿಂಗ್ ಅದಿತಿ. ಯಾಕಕ್ಕ ಲೇಟಾಗಿ ಎದ್ದಿರೋ ಹಾಗಿದೆ, ಈಗ ರೆಡಿ ಆಗ್ತಿದ್ದೀರಾ? ಅದು ರೆಸಾರ್ಟ್ಗೆ ರಾತ್ರಿ ಬರೋಷ್ಟರಲ್ಲಿ ಲೇಟಾಗಿ ಎದ್ವಿ. ರಾತ್ರಿ ಒಂದು 12:30 1 ಗಂಟೆ ಆಗಿತ್ತು ಅನ್ಸುತ್ತಮ್ಮ ನಾವು ಬಂದಾಗ. ಅಷ್ಟೊತ್ತಿನವರೆಗೂ ಎಲ್ಲಿ ಸುತ್ತಾಡಕ್ಕೆ ಹೋಗಿದ್ರು? ಅದೇಮ್ಮ ನಾಗರಹೊಳೆ ಅಂತ ಹೇಳಿದ್ವಲ್ಲ, ಹಾಗೆ ಸುತ್ತಮುತ್ತ ಜಾಗಗಳು ನೋಡ್ಕೊಂಡು ಬರೋ ಅಷ್ಟೊತ್ತಿಗೆ ಅಷ್ಟೊತ್ತಾಯ್ತು. ಓಡಾಡಿ ನನಗಂತೂ ಸುಸ್ತಾಗೋಗ್ಬಿಟ್ಟಿದೆ ಅದಿತಿ. ಗೊತ್ತಾಗ್ತದೆ ತುಂಬ ಸುಸ್ತಾಗಿದ್ದೀರಾ ಅಂತ. ಮಾಮೂಲಿ ಟೈಮಲ್ಲಾಗಿದ್ರೆ ನನ್ನನ್ನು ನೋಡಿದ ತಕ್ಷಣ ಓಡ್ ಬಂದು ಹಗ್ ಮಾಡಿ ಅತ್ತೆ ಮಾವ ಹೇಗಿದ್ದಾರೆ, ಅಮ್ಮ ಹೇಗಿದ್ದಾರೆ ಅಂತ ಕೇಳ್ತಿದ್ರಿ. ಆದರೆ ಈಗ ನೋಡಿ. ಸಾರಿ ಅದಿತಿ, ಹೇಳಿದ್ನಲ್ಲ, ವಿಪರೀತ ಸುಸ್ತು. ಹೋಗ್ಲಿ ಬಿಡಕ್ಕ, ರಾತ್ರಿ ಅಂತೂ ಒಟ್ಟಿಗೆ ಊಟ ಮಾಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ಈಗ ಟಿಫನ್ ಆದರೂ ಎಲ್ಲ ಒಟ್ಟಿಗೆ ಮಾಡಿಲ್ವಾ? ನಾನು ಈಗಲೇ ಹೋಗಿ ಜಯಂತ್ ಹೇಳ್ತೀನಿ ನೀವು ಬಂದಿದ್ದೀರಾ ಅಂತ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೆ. ಎಲ್ಲಿ ಪೆದ್ದಾಗಿ ಮಾತಾಡಿ ಸಿಕ್ಕಾಕೊಂಡ್ಬಿಡ್ತೀನಿ ಅಂದ್ಕೊಂಡಿದ್ದೆ. ಏನೂ ಆಗಲ್ಲ, ಟೆನ್ಷನ್ ಮಾಡ್ಕೊಬಿಟ್ಟು. ಅಕ್ಕ, ಶಂಕರಣ್ಣ ಅವ್ರ ಜಮೀನ್ ಮಣ್ಣಿನ ಪರೀಕ್ಷೆ ಕಳಿಸಿದ್ವಲ್ಲ, ಅದು ರಿಸಲ್ಟ್ ಬಂದಿದೆ. ಮಣ್ಣಲ್ಲಿ ಆಸಿಡ್ ಅಂಶ ಇದೆಯಂತೆ. ಮಣ್ಣಲ್ಲಿ ಆ್ಯಸಿಡ್ ಅದು ಹೇಗೋ ಸೇರಕ್ಕೆ ಸಾಧ್ಯ? ರಾಸಾಯನಿಕ ಗೊಬ್ಬರದ ರೂಪದಲ್ಲಿ. ಒಂದು ರಾಸಾಯನಿಕನ ಮಿತಿ ಮೀರಿ ಉಪಯೋಗಿಸಿದ್ರೆ ಅದು ರಿವರ್ಸ್ ರಿಸಲ್ಟ್ ಕೊಡುತ್ತಂತೆ. ಮಣ್ಣು ಅದರ ಫಲವತ್ತತೆನ ಕಳ್ಕೊಂಡು ಭೂಮಿ ಬಂಜರ ಆಗ್ತಾ ಬರುತ್ತಂತೆ. ಇದೇ ರೀತಿ ಶಂಕರಣ್ಣ ಜಮೀನಲ್ಲೂ ಆಗಿರೋದು. ಓ, ಅಂದರೆ ರಾಸಾಯನಿಕಕ್ಕೂ ಶಂಕರಣ್ಣನ ಭೂಮಿ ಫಲವತ್ತತೆ ಕಳ್ಕೊಳ್ಳೋದಕ್ಕೂ ಏನೋ ಲಿಂಕ್ ಇದೆ. ಅಷ್ಟೇ ಅಲ್ಲ, ಶಂಕರಣ್ಣ ಸಾವಿಗೂ ಸಂಬಂಧ ಇರ್ಬೋದು ಅಂತ ನನ್ನ ಡೌಟ್. ನಿನ್ನ ಅನುಮಾನದಲ್ಲಿ 100% ಸತ್ಯ ಇದೆ. ಶಂಕರಣ್ಣನ ಹಳ್ಳಿಲಿ ಗೊಬ್ಬರದ ಅಂಗಡಿ ಗೋವಿಂದಣ್ಣ ಅಂತ ಇದ್ದಾರೆ. ಗಂಗಮ್ಮ ಹೇಳ್ತಿದ್ರು ಅವ್ರ ಗಂಡನ್ನ ಅವರೇ ಕೊಂದಿರಬಹುದು ಅಂತ. ಯಾವ ಆಧಾರದ ಮೇಲೆ ಹೇಳ್ತಿದಾರಂತೆ? ಮತ್ತಿಷ್ಟು ದಿನ ಪೊಲೀಸ್ಗೆ ಯಾಕೆ ಹೇಳಿಲ್ವಂತೆ? ಅಟ್ಲೀಸ್ಟ್ ಅವ್ರ ಮಗನ್ಗೆ ಹೇಳ್ಬೋದಿತ್ತಲ್ವಾ? ಅವನು ನೋಡಿದ್ರೆ ರಾಜೀವನ್ ಮೇಲೆ ಆರೋಪ ಮಾಡ್ಕೊಂಡು ಕೂತಿದ್ದಾನೆ. ಈಗ ನಾವು ಆ ವಿಷಯದ ಬಗ್ಗೆ ಎಲ್ಲ ಯೋಚನೆ ಮಾಡಬೇಕಾಗಿರೋದು ಗೊಬ್ಬರದ ಅಂಗಡಿ ಗೋವಿಂದಣ್ಣನ ಬಗ್ಗೆ. ಮೊದಲು ಅವ್ರನ್ನ ವಿಚಾರಣೆ ಮಾಡಬೇಕು. ಶಂಕರಣ್ಣನ ಮಗ ಆರೋಪ ಮಾಡಿದ ರಾಜೀವ್ ನಿರಪರಾಧಿ ಅಂತ ನಮಗೆ ಗೊತ್ತಾಯ್ತು. ಶಂಕರಣ್ಣನ ಹೆಂಡತಿ ಹೇಳ್ತಿರೋ ಆರೋಪಿನೇ ಯಾಕೆ ನಿಜವಾದ ಕೊಲೆಗಾರ ಆಗಿರಬಾರ್ದು? ಅಲ್ಲಿಗೆ ನಮ್ಮ ಮುಂದಿನ ಹೆಜ್ಜೆ ಗೋವಿಂದಣ್ಣನ ವಿಚಾರಣೆ, ಅದು ಇವತ್ತೇ. ಅರೆ, ಇನ್ನೂ ಎಲ್ಲ ಇಲ್ಲೇ ನಿಂತಿದ್ರಲ್ಲ, ಬನ್ನಿ ಟಿಫನ್ ಹೋಗೋಣ. ಹೇಳಿ. ಜಯಂತ, ಯಾಕೋ ನಿಂತೇ ಇದೆಯಾ? ಚೇರ್ ಹಾಕೊಂಡು ಕೂತ್ಕೋ ಬಾ. ನೋಡಮ್ಮ, ನನ್ನ ಬೇಸ್ಗೂ ಪ್ಲಾಸ್ಟಿಕ್ ಚೇರ್ಗೂ ಸಂಬಂಧ ಇಲ್ಲ. ನೀನು ಸುಮ್ಮನೆ ಅನೈತಿಕ ಸಂಬಂಧ ಕ್ರಿಯೇಟ್ ಮಾಡಬೇಡ. ಅಕ್ಕ, ಇವತ್ತೆಲ್ಲರೂ ಒಟ್ಟಿಗೆ ಸುತ್ತಾಡಕ್ಕೆ ಹೋಗೋಣ ಬಾ. ನೋಡಿದ್ರ, ಏನಾಗಬಾರ್ದು ಅನ್ಕೋತೀನೋ ಅದೇ ಆಗುತ್ತೆ. ಇವ್ರ ಜೊತೆ ಸುತ್ತಾಡಕ್ಕೆ ಹೋದ್ರೆ ಗೋವಿಂದಣ್ಣನ ವಿಚಾರಣೆಗೆ ಯಾರು ಹೋಗ್ತಾರೆ? ಇವಳು ನನ್ನ ಹಿಡ್ದಾಕ್ಬೇಕು ಅಂತಾನೆ ಬಂದಿದ್ದಾಳೆ. ಈಗೇನು ಮಾಡಲಿ?
ನನ್ನನ್ನು ಮಾತ್ರ ಕರಿಬೇಡಮ್ಮ, ನಂಗೆ ಸ್ಟೇಷನ್ ತುಂಬ ಕೆಲಸ ಇದೆ. ನನಗೂ ಅಷ್ಟೇ. ನಿಮಗೂ ಕೆಲಸ ಇದೆಯಾ? ಯಾವ ಕೆಲಸ? ಏನಾದರೂ ಕೇಸ್ ಸಾಲ್ವ್ ಮಾಡೋ ಕೆಲಸ ಇದೆಯಾ? ಲೇ ಅಜಯ್, ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಕ್ಕನಿಗೆ ತುಂಬ ಅನ್ಯಾಯ ಮಾಡಿಬಿಟ್ಟಿದ್ದಾರೆ ಕಣ. ನಿನ್ನ ಬದಲು ಅವಳನ್ನೇ ಪೊಲೀಸ್ ಮಾಡಬೇಕು. ದಿನ ಬೆಳಗಾದ್ರೆ ಸರಿ, ಇನ್ನೊಬ್ರಿಗೆ ಕ್ರಾಸ್ ಕ್ವಶನ್ ಹಾಕೊಂಡು ತಲೆ ತಿಂತಾ ಇರ್ತಾಳೆ. ಇದಕ್ಕೆ ಹೇಳೋದು ಒಂದು ಕೈಗೆ ಬೆಣ್ಣೆ ಒಂದು ಕೈಗೆ ದೊಣ್ಣೆ ಅಂತ. ಕರೆಕ್ಟಾಗಿ ಹೇಳಿದ್ರಿ ಬಾಬಾ. ಆದರೆ ನಮಗೊಂದು ಬೇಜಾರಿದೆ. ಹೆಂಡತಿಯರಿಂದ ಶೋಷಿತರಾದ ಗಂಡಂದಿರ ಸಂಘ, ಇದಕ್ಕೆ ನೀವು ಮೆಂಬರೇ ಆಗಿಲ್ವೇ? ಏನಪ್ಪ ಇದು, ವ್ಯಂಗ್ಯಾನ ಕಾಳಜಿನ? ನಿಮ್ಗೆ ಹೆಂಗ್ ಬೇಕೋ ಹಂಗೆ. ಮುಚ್ಚೋ ಬಾಯಿ. ಯಾವ ಸೀಮೆ ತಮ್ಮನೋ ನೀನು? ಅವ್ರು ನಿಮ್ಮ ಅಕ್ಕನ ಬಗ್ಗೆ ಏನೇನೋ ಮಾತಾಡ್ತಾ ಇದ್ರೆ ನನ್ನ ಪರ ಮಾತಾಡ್ಬಿಟ್ಟು ನಿಮ್ಮ ಭಾವಂಗೆ ಕುಮ್ಮಕ್ ಕೊಡ್ತೀಯಾ? ನೋಡು ನೋಡು, ಕುಮ್ಮಕ್ಕು ಪಕ್ಕ ಪೊಲೀಸ್ ಭಾಷೆ. ಎಷ್ಟು ಮಿಸ್ ಆಗ್ಬಿಟ್ಟಿದೆ. ಇಲ್ಲ ಅಂದಿದ್ರೆ ಅದಿತಿ IPS ಆಫೀಸರ್ ಆಗಿರೋಳು. ಸಾಕು ನಿಲ್ಲಿಸ್ರ. ಪಾಪ ಎಷ್ಟೊಂದು ಗೋಳೆ ಕುಂತೀರ ಅವಳನ್ನ. ಬಿಡಿ ಬಾವಾ, ನಾನು ಇದಕ್ಕೆಲ್ಲ ಕೇರ್ ಮಾಡಲ್ಲ. ಅಕ್ಕ, ನೀವೇನೋ ಹೇಳ್ತಾ ಇದ್ರಲ್ಲ, ಯಾಕೆ ಬರೋಕ್ಕಾಗಲ್ಲ? ಸಾರಿ ಅದಿತಿ, ಯಾಕೋ ತುಂಬ ತಲೆನೋವ್ತಿದೆ. ಇವತ್ತು ನೀವೆಲ್ಲ ಹೋಗಿ ಬನ್ನಿ, ಇನ್ನೊಂದು ದಿವಸ ಒಟ್ಟಿಗೆ ಹೋದ್ರೆ ಆಯಿತು. ಜಾಣೆ ಬರಲಿಲ್ಲ ಅಂದರೆ ನಾಲ್ಕು ಬಂದರೂ ನನ್ನ ಮನಸ್ಸೆಲ್ಲ ಇಲ್ಲೇ ಇರುತ್ತೆ. ಸೊ ನಾ ಇಲ್ಲೇ ಇರ್ತೀನಿ. ಯು ಗೈಸ್ ಕ್ಯಾರಿ ಆನ್. ಅವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ನಿನ್ನ ಬಿಟ್ಟು ಮಿಕ್ಕಿರೋದು ಇಲ್ಲಿದೊಂದೇ ಬಿಟ್ಟು. ಅಲ್ಲಿಗೆ ನನ್ನ ಕತೆ. ಗೋವಿಂದ ಗೋವಿಂದ. ಅಜಯ್, ಸೊ ಅಕ್ಕ, ನೀವು ಇಡೀ ದಿನ ರೂಮಲ್ಲೇ ಇರ್ತೀರಲ್ವಾ? ಹೌದು. ಹಾಗಾದ್ರೆ ನಾನು ಯಾವಾಗ ಬಂದರೂ ಸಿಗ್ತೀರ ತಾನೆ? ಟ್ಯಾಬ್ಲೆಟ್ ಹಾಕೊಂಡು ಮಲಗ್ಕೋತೀನಿ, ಆಮೇಲೆ ನಾನೇ ಬಂದು ಸಿಗ್ತೀನಿ ನಿನಗೆ. ಅಕ್ಕ, ಇನ್ನೊಬ್ರು ವಿಷಯದಲ್ಲಿ ಯಾಕೆ ಅಷ್ಟೊಂದು ಮೂಗ್ ತೋರಿಸ್ತೀಯ ನೀನು? ನಿನಗೆ ನಿಂದೇ ಆದಂಥ ಸಂಸಾರ ಇದೆ. ನಿನ್ನ ಪ್ರಾಮಾಣಿಕವಾಗಿ ಪ್ರೀತಿಸೋ ನಿನ್ನ ಗಂಡ ಇದ್ದಾರೆ. ಅವ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡು. ಒಬ್ಬ ತಮ್ಮನಾಗಿ ನಾನು ನಿನ್ಗೆ ಹೇಳ್ಬಾರ್ದು. ಹೇಳೋದಕ್ಕೆ ನನಗೆ ಮುಜುಗರ ಆಗತ್ತೆ. ದಯವಿಟ್ಟು ನೀನೇ ಅರ್ಥ ಮಾಡ್ಕೊ. ನೀವಾ ಅವನಿಗೆ ಫಿಟ್ಟಿಂಗ್ ಇಟ್ಟಿದ್ದು? ಫಿಟ್ಟಿಂಗಿಗೆ ಫಿಟ್ಟಿಂಗ? ನಾನೇ ಫಿಟ್ ಆಗಿಲ್ಲ, ಇನ್ನು ಫಿಟ್ಟಿಂಗ್ ಎಲ್ಲಿಂದ ಇಡ್ಲಿ? ಈ ಆಟಕ್ಕೆ ನಾನಿಲ್ಲ. ಬಾಯ್. ನಾನು ಏನೇ ಮಾಡಿದ್ರು ಸಿಕ್ಕಾಕೊಳ್ತಾನೆ ಇಲ್ವಲ್ಲ ಇವರು. ಮೀನು ಗಾಳದವರೆಗೂ ಬಂದಿದೆ, ಹುಳ ತಿನ್ನೋದಷ್ಟೇ ಬಾಕಿ. ತಿನ್ನುತ್ತೆ, ಸಿಕ್ಕಾಕೊಳ್ಳುತ್ತೆ. ಅದಿತಿಗೆ ಬೊಟಿಕ್ ಓಪನ್ ಮಾಡೋಕ್ಕೆ ಹೆಲ್ಪ್ ಮಾಡಿಲ್ಲ. ನಾನು ಮಾತ್ರ ಕೇಸ್ ಮೇಲೆ ಕೇಸ್ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಅಂತ ಅವಳಿಗೆ ಕೋಪ. ಹಾಗಂತ ಸುಮ್ಮನಿರೋಕ್ಕಾಗತ್ತಾ? ಗೋವಿಂದಣ್ಣನ ವಿಚಾರಣೆಗೆ ಹೋಗಬೇಕು. ಏನು ಮಾಡೋದು? ಹೊರಡು. ಎಲ್ಲಿಗೆ? ಗೊಬ್ಬರದ ಅಂಗಡಿ ಗೋವಿಂದಣ್ಣನ ಮನೆಗೆ. ಅದಿತಿ? ಅವಳನ್ನ ನಾನು ಹ್ಯಾಂಡ್ಲ್ ಮಾಡ್ತೀನಿ. ಅಜಯ್ ಈ ಗೇಟ್ ಹತ್ರ ಕಾಯ್ತಿದ್ದಾನೆ, ನೀ ಹಿಂದ್ಗಡೆಯಿಂದ ಹೋಗು. ಪದೇ ಪದೇ ಕಾಯಿನ್ ಬೂತಿಂದ ಫೋನ್ ಮಾಡೋದೇನು? ಲವರ್ ಅಂತ ಮಾತಾಡಿದ್ರೆ ತಾನೇ ಭಯ. ಭಾವ ಅನ್ನೋ ಸಲ್ಗೆಯಿಂದ ಮಾತಾಡಿದ್ರೆ ಅವ್ರಿಲ್ಲಿಗೆ ಬರೋವರೆಗೂ ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಕೇಳೋಣ. ಅವ್ರಿಲ್ಲಿಗೆ ಬಂದ ಮೇಲೆ ಇಲ್ಲಿ ಗೊಬ್ಬರದ ಅಂಗಡಿ ಗೋವಿಂದ ಅವ್ರ ಮನೆಯಲ್ಲಿ ಬರುತ್ತೆ ಸರ್. ಆ ಮನೆ ಪಕ್ಕದ ಗೋವಿಂದಣ್ಣ ಅಲ್ಲ? ಓಕೆ ಅಕ್ಕ, ಅಲ್ಲಂತೆ. ಹಲೋ ಹಲೋ, ನಾನ್ ದಿವ್ಯಾ. ಏನ್ ದಿವ್ಯಾ, ನನ್ನ ನಂಬರ್ಗೆ ಫೋನ್ ಮಾಡ್ಬಿಟ್ಟಿದ್ಯಾ? ಅಕ್ಕನ ನಂಬರ್ ನಾಟ್ ರೀಚಬಲ್ ಬಂತಾ? ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್. ಒಂದು ನಿಮಿಷ, ನನ್ನ ಪಕ್ಕದಲ್ಲೇ ಇದ್ದಾರೆ. ಅಯ್ಯೋ ಬಾವ, ನಾನ್ ನಿಮ್ ಜೊತೆ ಮಾತಾಡ್ಬೇಕು ಅಂತಾನೆ ಕಾಲ್ ಮಾಡಿದ್ದು. ದಿವ್ಯಾ ಮೇಡಮ್,
ವಾಪಸ್ ಅಜಯ್ ಸಾಹೇಬ್ರಿಗೆ ಕೊಟ್ಬಿಡ್ಲಾ? ಅದಕ್ಕೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತಾನೆ ಕಾಲ್ ಮಾಡಿದ್ದು. ಹಾಗಾದ್ರೆ ನಾವಿಬ್ರು ಒಟ್ಟಿಗೆ ಇರ್ತೀವಿ ಅಂತ ನಿಂಗೆ ಮುಂಚೆನೆ ಗೊತ್ತಾ? ಪರವಾಗಿಲ್ಲ ಬಿಡಿ ಮೇಡಮ್, ಅರ್ಥ ಆಯ್ತು. ಹಲೋ ಹಲೋ, ಏನಂತೆ? ಹಾಗೆ ಸುಮ್ಮನೆ. ಹಾಗೆ ಸುಮ್ಮನೆನಾ ಅಂದ್ರೆ? ಗೊಬ್ಬರದ ಅಂಗಡಿ ಗೋವಿಂದ. ಹಾಂ ನಡಿ. ಛೇ, ಅದಕ್ಕೆ ಇಷ್ಟು ದಿನ ನನ್ನ ಅಮ್ಮು ಥರನೇ ನೋಡ್ತಿದ್ರು. ಈಗ ನಾನು ಯಾಕೆ ಕಾಲ್ ಮಾಡಿದ್ದು ಅಂತ ಗೆಸ್ ಮಾಡಿದ್ರು ಅನ್ಸುತ್ತೆ. ಬಂದ ಮೇಲೆ ಈ ವಿಷಯ ಏನು ಅಂತ ಕೇಳಿದ್ರೆ ಏನಪ್ಪ ಹೇಳೋದು? ಪತ್ತೇದಾರಿನ ಸರೋಜಮ್ಮನ ನೆಂಟರು ಅಂದರು. ಬಿಡಿ, ನಮಗೆ ಪೊಲೀಸು ಪತ್ತೇದಾರಿ. ಈ ಗೊಬ್ಬರದ ಗೋವಿಂದನ ಮನೇಲಿ ಏನು ಕೆಲಸ? ಕೊಲೆಗಾರ ಎಲ್ಲಿರ್ತಾನೋ ನಾವು ಅಲ್ಲೇ ಇರಬೇಕಲ್ವಾ? ಕೊಲೆಗಾರನ? ಯಾರು? ಶಂಕರಣ್ಣನ ಕೊಂದ ಕೊಲೆಗಾರ ನೀವೇ. ಹಾಗಂತ ಶಂಕರಣ್ಣ ಹೆಂಡತಿ ಹೇಳಿಕೆ ಕೊಟ್ಟಿದ್ದಾರೆ. ಊರಿನವ್ರ ಹೇಳಿಕೆನೂ ತೊಗೊಂಡಿದ್ದೀವಿ. ಅವರೆಲ್ಲರೂ ಹೇಳೋ ಪ್ರಕಾರ ಶಂಕರಣ್ಣನ ಮೇಲೆ ಕೊಲ್ಲೋ ಅಷ್ಟು ಕೋಪ ಇದ್ದಿದ್ದು ನಿಮಗೆ. ಶಂಕರಣ್ಣನ ಕೊಂದ್ಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ರಂತ ನೀವು? ಸರ್, ಬೆದರಿಕೆ ಹಾಕಿದ ನಿಜ ಸರ್. ಹಾಗಂತ ನಾನು ಕೊಲ್ತೀನ? ಗೊಬ್ಬರದ ಅಂಗಡಿ ನಂಬ್ಕೊಂಡು ಜೀವನ ಮಾಡ್ತೀನೋ ಸರ್ ನಾನು. ನನ್ನ ಅಂಗಡಿನ ಬಾಗ್ಲಾಕ್ಸ್ಬಿಟ್ರು ಸರ್. ಏನೋ ಕೋಪ ಬಂತು, ಬೆದರಿಕೆ ಹಾಕಿದೆ. ಆಮೇಲೆ ಬೇಜಾರಾಯಿತು ಸರ್. ಇದನ್ನ ನಾವು ನಂಬೇಕಾ? ದಯವಿಟ್ಟು ನಂಬಿ ಸರ್. ನನ್ನ ಗೊಬ್ಬರದ ಅಂಗಡಿನ ಮುಚ್ಚಿಸ್ದ ಅವಯ್ಯ ಅನ್ನೋದು ಬಿಟ್ಟರೆ ಆಯಪ್ಪ ಗೋಲ್ಡು ಸರ್. ಕೋಪದಲ್ಲಿ 4 ಮಾತು ಬೈದರು, ಆಮೇಲೆ ಕೀ ತಗೊಂಡು ಹೋದರು. ಸಾಯಕ್ಕೆ 2 ದಿನ ಮುಂಚೆ ಅವರೇ ನಮ್ಮ ಮನೆಗೆ ಬಂದಿದ್ರು ಸರ್. ನಿಮ್ಮ ಮನೆಗೆ ಬಂದಿದ್ರಾ? ಯಾಕೆ? ನನ್ನ ಮಗಳನ್ನ ನೋಡೋಕ್ಕೆ, ಆಮೇಲೆ ಅಂಗಡಿ ಕೀ ವಾಪಸ್ ಕೊಡೋಕ್ಕೆ. ನನ್ನ ಮಗಳಿಗೆ ಫುಡ್ ಪಾಯ್ಸನ್ ಆಗಿತ್ತು. ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿದ್ದೆ. ಆ ವಿಷಯ ಗೊತ್ತಾಗಿ ಅವ್ರು ನಮ್ಮ ಮನೆಗೆ ಬಂದಿದ್ರು. ನಿನ್ನ ಮಗಳಿಗೆ ಹಿಂಗಾಗಿದ್ದಕ್ಕೆ ಕರಳು ಚುರುಕಂತ ಇದೆ ಅಲ್ಲ, ನಿನ್ನ ಹಾಗೆ ಇನ್ನೊಬ್ಬ ಗೊಬ್ಬರದ ಅಂಗಡಿಯವನು ಗೊಬ್ಬರ ಅಂತ ವಿಷ ಮಾರಿದ್ದಾನೆ. ಆ ವಿಷ ನೀವು ತಿನ್ನೋ ಅನ್ನದಲ್ಲಿ ಸೇರಿಕೊಂಡಿದೆ. ಅದಕ್ಕೆ ನಿನ್ನ ಮಗಳಿಗೆ ಹೀಗಾಗಿದೆ ಅಂದರು. ಅವ್ರು ಹೇಳಿದ ಮಾತು ಕೇಳಿ ಕರಳು ಚುರುಕಂದ್ಬಿಡ್ತು ಮೇಡಮ್. ನೀನೇನೇ ದುಡ್ಡು ಸಂಪಾದನೆ ಮಾಡಿದ್ರು ನಿನ್ನ ಮಕ್ಕಳಿಗೋಸ್ಕರ ಮಾಡ್ತೀಯಾ? ಆ ಮಕ್ಕಳಿಗೆ ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ತೀಯಾ ಅಂದರು. ಹಿರೀಕನಾಗಿ ಬುದ್ಧಿ ಹೇಳೋದು ನನ್ನ ಕರ್ತವ್ಯ. ಆದರೆ ಯಾರನ್ನು ಬಲವಂತದಿಂದ ಬದಲಾಯಿಸೋಕ್ಕಾಗಲ್ಲ ಅಂತ ಹೇಳಿ ನನ್ನ ಅಂಗಡಿ ಕೀ ವಾಪಸ್ ಕೊಟ್ಟರು. ನನಗೂ ನನ್ನ ತಪ್ಪಿನ ಅರಿವಾಯಿತು. ಆ ಕಾಲಿಗೆ ಬಿದ್ದೆ, ಕ್ಷಮಿಸಿದ್ದೀನಿ ಅಂದರು. ಅಂಥ ಒಳ್ಳೆ ಮನುಷ್ಯನ ನಾನು ಯಾಕೆ ಸಾಯಿಸಲಿ? ಎಮೋಷ್ನಲ್ ಆಗಿ ನಮಗೆ ಕತೆ ಹೇಳಿದ್ರೆ ನಾವು ನಂಬಲ್ಲ, ನಮಗೆ ಸಾಕ್ಷಿ ಬೇಕು. ನನ್ನ ಅಂಗಡಿ ಕೊಡೋ ಅನ್ನದ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಈ ಕೊಲೆ ಮಾಡಿಲ್ಲ. ಬೇಕಾದರೆ ಅವ್ರ ಮಗ ವಿನಾಯಕನ್ನೇ ಕೇಳಿ, ಅವನು ನಮ್ಮ ಅಂಗಡಿಲೇ ಔಷಧಿ ತಗೋತಾ ಇದ್ದಿದ್ದು. ಅವರಪ್ಪ ನನಗೆ ಬುದ್ಧಿವಾದ ಹೇಳಿದ್ಮೇಲೆ ನಾನು ವಿನಾಯಕನಿಗೆ ಹೇಳ್ತಿದ್ದೆ, ಬೇಡಪ್ಪ ನಿಮ್ಮಪ್ಪನ ವಿರುದ್ಧವಾಗಿ ನೀನು ನಡಿಬೇಡ ಅಂತ. ನಿಮ್ಮ ಬ್ಲಡ್ ಗ್ರೂಪ್ ಯಾವುದು? ಸರ್, ಮೊನ್ನೆ ಯಾವುದೋ ಮಾಡಿಸಿದ್ದೆ ಮೆಡಿಕಲ್ದು, ನೋಡಿ ಸರ್, ಇದರಲ್ಲಿ ಏನೋ ಗೊತ್ತಾಗುತ್ತಾ? ಪಾಸಿಟಿವ್ ಅಂತ. ಸರಿ, ನಾವು ನಿಮ್ಮ ಮಾತು ನಂಬ್ತೀವಿ. ಆದರೆ ಶಂಕರಣ್ಣನ ಯಾರು ಸಾಯಿಸಿರ್ಬೋದು ಅಂತ ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಅಂಥ ದೇವರಂಥ ಮನುಷ್ಯನ ಕೊಂದಿದ್ದಾರೆ ಅಂದ್ರೇ ನನಗೆ ನಂಬೋಕ್ಕಾಗ್ತಾ ಇಲ್ಲ. ಇನ್ನು ನಾನು ಯಾರ ಮೇಲೆ ಅನುಮಾನ ಪಡಲಿ ಮೇಡಮ್ ಅವರೇ? ಮೇಡಮ್, ತಿಪ್ಪೆ ಗೊಬ್ಬರ ಬಳಸಿ ಬೆಳೆ ಬೆಳಿಬೇಕು ಅಂತ ಅಪ್ಪನ ಆಸೆ. ಈ ತಿಪ್ಪೆನೂ ಬೇಡ, ಗೊಬ್ಬರನೂ ಬೇಡ,
ಸಿಟಿಲಿ ಹೋಗಿ ಜೀವನ ಮಾಡಬೇಕು ಅಂತ ಮಗ ವಿನಾಯಕನ ಆಸೆ. ಆದರೂ ನನ್ನ ಹತ್ರ ಬಂದು ಔಷಧಿ ತಗೋತಿದ್ದ ವಿನಾಯಕ. ಯಾಕಿರಬಹುದು ಅಂತ ನನಗೆ ಈಗ ಅನುಮಾನ ಬರ್ತಾ ಇದೆ.